ಚಿನ್ನದ ಮಾತಾಡಿ ಚಿನ್ನದಂತ ಮೋಸ ಮಾಡಿದಂತ ಶ್ವೇತಾ ಗೌಡ ಪ್ರಕರಣದಲ್ಲೂ ಕೂಡ ಬರೇ ಶಾಕಿಂಗ್ ವಿಚಾರಗಳು ಬಯಲಾಗ್ತಾ ಇದೆ. ಶ್ವೇತಾಗೂ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಶ್ವೇತಾ ಜ್ಯುವೆಲ್ಲರ್ ಅಂಗಡಿ ಮಾಲೀಕನ ಜೊತೆ ಸೇರಿ ಯಾರಿಗೆಲ್ಲ ಟೋಪಿ ಹಾಕಿದ್ಲು ಅನ್ನೋದು ಕೂಡ ಬಯಲಾಗಿದೆ. ಚಿನ್ನು, ಗುಲಾಬ್ ಜಾಮೂನು, ಅಬ್ಬಬ್ಬಬ್ಬಾ, ಜಾಲಿ ಲೈಫ್ ನಡ್ಸೋಕೆ ರಸಗುಲ್ಲಾ ಸುಂದರಿ ಮಾಡಿದ ಮಸಲತ್ತು ಒಂದಾ ಎರಡ? ಚಿನ್ನಕ್ಕೂ ಚಿನ್ನು ಅನ್ನೋರಿಗೆ ಅದೇನೋ ಸಂಬಂಧ. ಶ್ವೇತಾ ಗೌಡ ಕೋಟಿ ಕೋಟಿ ದೋಖಾ ವರ್ತುಲದಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಸಿಲುಕಿ ಒದ್ದಾಡ್ತಿದ್ದಾರೆ. ಈ ನಡುವೆ ಈ ಮಾಯಾಂಗನೆಯ ಸಂಪರ್ಕದ ಜಾಲ ಶಾಕಿಂಗ್ ರೀತಿಯಲ್ಲಿ ಹಬ್ಬಿದೆ. ಪವಿತ್ರ ಗೌಡ ಸಮತಾ ಜೊತೆಯೂ ಶ್ವೇತಾ ಲಿಂಕ್. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್ನಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಈಕೆಯ ಸಂಪರ್ಕ ಕೊಂಡಿ ಎಲ್ಲೆಲ್ಲ ಇದೆ ಅಂದ್ರೆ ಪವಿತ್ರ ಗೌಡ ಹಾಗೂ ಆಕೆಯ ಸ್ನೇಹಿತೆ ಸಮತಾ ಜೊತೆಯೂ ಲಿಂಕ್ ಇದೆ. ಪವಿತ್ರ ಭೇಟಿಗೆ ಸಮತಾ ಜೊತೆ ಪರಪ್ಪನ ಅಗ್ರಹಾರಕ್ಕೂ ಶ್ವೇತಾ ಬಂದಿದ್ಲು. ಇವರಿಬ್ಬರ ಸ್ನೇಹದ ಬಗ್ಗೆಯೂ ಅನುಮಾನ ಮೂಡಿದ್ದು, ಅಗತ್ಯ ಬಿದ್ರೆ ಪೊಲೀಸರು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಶ್ವೇತಾಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೇ ವರ್ತೂರ್ ಪ್ರಕಾಶ್. ಇನ್ನು ಸದ್ಯ ಪೊಲೀಸರ ಆತಿಥ್ಯದಲ್ಲಿರುವ ಶ್ವೇತಾ ಗೌಡ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಶ್ವೇತಾಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೇ ವರ್ತೂರ್ ಪ್ರಕಾಶ್. ಫ್ರೆಂಡ್ ಆದ ಬಳಿಕ ತನ್ನ ಆಪ್ತಿ ಅಂತ ಬೆಂಗಳೂರಿನ ಚಿಕ್ಕಪೇಟೆಯ ನವರತ್ನ ಜ್ಯುವೆಲರ್ಸ್ಗೆ ಕರ್ಕೊಂಡು ಹೋಗಿದ್ದು ಕೂಡ ವರ್ತೂರ್ ಪ್ರಕಾಶ್ ಅಂತ ಗೊತ್ತಾಗಿದೆ. ದೊಡ್ಡವರ ಸಹವಾಸವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಶ್ವೇತಾ 10ಕ್ಕೂ ಹೆಚ್ಚು ಚಿನ್ನಾಭರಣ ಮಳಿಗೆಗೆ ಪಂಗನಾಮ ಹಾಕಿದ್ದಾಳೆ. ನವರತ್ನ ಜ್ಯುವೆಲರ್ಸ್ನಲ್ಲಿ ತನ್ನ ಆಪ್ತೆ ಅಂತಲೇ ಪರಿಚಯಿಸಿದ್ದ ಪ್ರಕಾಶ್ ಶ್ವೇತಾಗೆ 25 ಲಕ್ಷ ಬಾಡಿಗೆ ಬರುತ್ತೆ ಅಂತ ಹೇಳಿಸಿ ನಂಬಿಸಿದ್ರಂತೆ. ಹೋಲ್ಸೇಲ್ ಬಿಸ್ನೆಸ್ ಮಾಡುವಂತೆ ಹೇಳಿದ್ದ ಪ್ರಕಾಶ್ ನಂಬಿ ಶಾಪ್ ಮಾಲೀಕ ಸಂಜಯ್ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ವ್ಯವಹಾರ ಮಾಡಿದ್ರು. ಚಿನ್ನ ತರಿಸಿಕೊಳ್ಳುವಾಗ 10 ಲಕ್ಷ ಕೊಡ್ತಾ ಇದ್ದ ಶ್ವೇತಾ ಚಿನ್ನವನ್ನ ಬೇರೆ ಕಡೆ ಅಡವಿಟ್ಟು ಮತ್ತೆ 10 ಲಕ್ಷ ಕೊಡ್ತಾ ಇದ್ಲು. ಇದೇ ರೀತಿ ಎಲ್ಲರ ನಂಬಿಕೆ ಗಳಿಸ್ತಾ ಇದ್ದ ಆರೋಪಿ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡಿ ಬಿಂದಾಸ್ ಆಗಿದ್ಲು. ಇದೇ ರೀತಿ 8 ರಿಂದ 10 ಕೋಟಿಗೂ ಹೆಚ್ಚು ಹಣ ವಂಚಿಸಿರೋದು ಬೆಳಕಿಗೆ ಬಂದಿದೆ. ನವರತ್ನ ಜ್ಯುವೆಲರ್ಸ್, ಜಯನಗರದ 2 ಶಾಪ್, ವಯಾಲಿ ಕಾವಲ್, ಸದಾಶಿವನಗರ, ಹುಬ್ಬಳ್ಳಿಯಲ್ಲಿ ತಲಾ ಒಂದೊಂದು ಶಾಪ್ ಸೇರಿ ಒಟ್ಟು 10ಕ್ಕೂ ಹೆಚ್ಚು ಚಿನ್ನಾಭರಣ ಮಳಿಗೆಗಳಿಗೆ ಪಂಗನಾಮ ಹಾಕಿದ್ದಾಳೆ. ಕೇಳಲು ಹೋದವರನ್ನ ಹನಿ ಟ್ರ್ಯಾಪ್ ಮಾಡ್ತಿದ್ದ ಆರೋಪವು ಈಕೆಯ ಮೇಲಿದೆ. ಇನ್ನು ಈ ಮಾಯಾಂಗನೆ ಶ್ವೇತಾ ಗೌಡ ಕಳ್ಳಾಟಕ್ಕೆ ಚಿನ್ನಾರಾಮ್ ಸಾಥ್ ಕೊಟ್ಟಿದ್ದಾನೆ. ಮೊದಲು ವಂಚಿಸಿ ಚಿನ್ನ ಕರಗಿಸ್ತಾ ಇದ್ದ ಇಬ್ಬರು ಬಳಿಕ ಚಿನ್ನದ ಬಿಸ್ಕೆಟ್ ಮಾಡಿ 50-50 ಹಂಚಿಕೊಳ್ತಾ ಇದ್ರು. 2022ರಲ್ಲಿ ಒಡವೆ ಗಿರವಿ ಇಡಲು ಹೋಗಿದ್ದ ಶ್ವೇತಾ ಗೌಡ ಆಗಾಗ ಹೋಗ್ತಾ ಇದ್ದಿದ್ರಿಂದ ಜ್ಯುವೆಲರಿ ಶಾಪ್ ಮಾಲೀಕ ಚಿನ್ನಾರಾಮ್ ಪರಿಚಯವಾಗಿದ್ದ. ಈಕೆಗೆ ದೊಡ್ಡವರನ್ನ ಪರಿಚಯ ಮಾಡ್ಕೋ, ಅವರನ್ನ ಮಾತಾಡ್ಸು, ಗೋಲ್ಡ್ ಬಿಸ್ನೆಸ್ ಮಾಡೋ ಬಗ್ಗೆ ಮಾತಾಡು ಅಂತ ಖತರ್ನಾಕ್ ಐಡಿಯಾಗಳನ್ನ ಕೊಡ್ತಾ ಇದ್ದ. ಮಾತೆ ಬಂಡವಾಳ ಮಾಡ್ಕೊಂಡಿದ್ದ ಶ್ವೇತಾ ಕೆಲವೇ ತಿಂಗಳಲ್ಲಿ ಕೋಟಿ ಕೋಟಿ ಜ್ಯುವೆಲರಿ ಕಲೆಕ್ಟ್ ಮಾಡಿದ್ಲು. ಅದನ್ನ ಬಗಲಗುಂಟೆ ಚಿನ್ನಾರಾಮ್ ಮನೆಗೆ ತೆರಳುತ್ತಿದ್ದ ಶ್ವೇತಾ ಚಿನ್ನ ಕರಗಿಸೋ ಯಂತ್ರದಿಂದ ಕರಗಿಸಿ ಅದನ್ನ ಚಿನ್ನದ ಬಿಸ್ಕೆಟ್ ಮಾಡಿ ಇಬ್ರು 50-50 ಹಂಚ್ಕೊಳ್ತಾ ಇದ್ರು. ಐಷಾರಾಮಿ ಲೈಫ್ ಲೀಡ್ ಮಾಡೋ ಜನರನ್ನ ಮೆಚ್ಚಿಸಲು ಗಿಫ್ಟ್ ನೀಡ್ತಿದ್ರು. ವರ್ತೂರ್ ಪ್ರಕಾಶ್ ಮಗ ನಿತಿನ್ಗೆ 50,000 ಶರ್ಟ್ ಗಿಫ್ಟ್ ಕೊಟ್ಟಿದ್ಲು. ಪಂಕಜ್ ಸೋನಿ ಶಾಪ್ಗೆ ಕರೆದುಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ತಿದ್ದ ಶ್ವೇತಾ ಎಲ್ಲಾ ಬಿಲ್ ನಾನೇ ಕೊಡ್ತೀನಿ ಅಂತ 4 ಲಕ್ಷ ಬಿಲ್ ಮಾಡಿ 2 ಲಕ್ಷ ಸಾಲ ಮಾಡಿದ್ದಾಳೆ. ಸದ್ಯ ಬಟ್ಟೆ ಶಾಪ್ ಮಾಲೀಕ ಪಂಕಜ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಇದೇ ರೀತಿ ಹಲವರಿಗೆ ಗಿಫ್ಟ್ ನೀಡಿ ಮಾತಿನಿಂದ ಮರಳು ಮಾಡಿ ಶ್ವೇತಾ ವಂಚನೆ ಮಾಡ್ತಿದ್ಲು. ಸದ್ಯ ಪೊಲೀಸರು ಪ್ರಕರಣದ ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಕೇಸ್ನ ಆಳಕ್ಕಿಳಿತಾ ಇರುವ ಪೊಲೀಸರಿಗೆ ಆಶ್ಚರ್ಯಕಾರಿ ಮಾಹಿತಿಗಳು ಬೆಳಕಿಗೆ ಬರ್ತಿವೆ. ಸದ್ಯ ಈ ಖತರ್ನಾಕ್ ಕಿಲಾಡಿ ಲೇಡಿ ಹಲವು ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದು ಎಲ್ಲರಿಗೂ ನ್ಯಾಯ ಕೊಡಿಸಬೇಕಿದೆ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.